ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಹೀರೋಗೆ ಸಿನಿಮಾ ಅಂದರೆ ಯಾಕಿಷ್ಟ ಅಂತ ಯಾರೋ ಒಬ್ಬ ಕೇಳಿದಾಗ, ಸಿನಿಮಾ ಅಂದ್ರೆ ನಮ್ಮ ಅವ್ವ ಇದ್ದಂಗೆ ಸಾ. You mean cinema is like mother for you? ಸಿನಿಮಾದಲ್ಲಿ ಹೀರೋ ಹೇಳೋ ಎಲ್ಲ ಡೈಲಾಗ್ ಹೀರೋದು ಆಗಿರಲ್ಲ. ಒಬ್ಬ ಡೈರೆಕ್ಟರ್ ತನ್ನ ಮನಸ್ಸಲ್ಲಿ ಇರೋದನ್ನು ಬ್ಯಾಕ್ಗ್ರೌಂಡಲ್ಲಿದ್ದು ನಟನ ಅಥವಾ ಇತರ ಆ್ಯಕ್ಟರ್ನ ಮೂಲಕ ಸಂದೇಶವನ್ನು ಜನರಿಗೆ ತಲುಪಿಸ್ತಾರೆ. ಲೂಸಿಯಾ ಅನ್ನೋ ಅದ್ಭುತ ಸಿನಿಮಾ ಫಸ್ಟ್ ಆಡಿಯನ್ಸ್ ಫಿಲ್ಮ್ ಅಂದರೆ ಕ್ರೌಡ್ ಫಂಡೆಡ್ ಫಿಲ್ಮ್ ಮೂಲಕ ತನ್ನ ಪ್ಯಾಷನ್ ಫಾರ್ ಸಿನಿಮಾ ಏನು ಅಂತ ಜನರಿಗೆ ತೋರಿಸಿಕೊಟ್ಟಿರುವ ಪವನ್ ಕುಮಾರ್ಗೆ ಡೆಡಿಕೇಟೆಡ್ ಆಗಿ ಈ ವಿಡಿಯೋ. ಪವನ್ ಕುಮಾರ್, ಇಫ್ ಯು ಆರ್ ವಾಚಿಂಗ್ ದಿಸ್ ಇಸ್ ಫಾರ್ ಯು. ನೀವು ನೋಡಲ್ಲ ಅಂತ ಗೊತ್ತು, ಹಾಗೆ ಒಂದು ಮಾತಿರಲಿ ಅಂತ. ವೀಕ್ಷಕರೇ, ನೀವು ಈ ವಿಡಿಯೋದ ಥಂಬ್ನೇಲನ್ನು ಕ್ಲಿಕ್ ಮಾಡಿ ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಪವನ್ ಕುಮಾರ್ ನಿಮಗೆ ಗೊತ್ತಿದ್ದಾರೆ ಅಂತ ಅರ್ಥ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಪವನ್ ಕುಮಾರ್ ಒಬ್ಬ ಆ್ಯಕ್ಟರ್, ಸ್ಕ್ರೀನ್ ರೈಟರ್ ಹಾಗೂ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ದೇಶದ ಅಗ್ರಪಂಕ್ತಿಯಲ್ಲಿ ಸ್ಥಾನ ಪಡೆದಿರುವ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್. KGFಗೂ ಮುಂಚೆ ಬೇರೆ ಇಂಡಸ್ಟ್ರಿ ಅವರಿಗೆ ಕನ್ನಡ ಸಿನಿಮಾದ ಕಡೆಗೆ ತಿರುಗಿ ನೋಡುವಂತೆ ಮಾಡಿರೋರು ಅಂದರೆ ಅದು ಪವನ್ ಕುಮಾರ್. ಯಾರಾದರೂ ಬೇರೆ ಭಾಷೆಯವರಿಗೆ ನೀವು ನೋಡಿದ ಮೊದಲ ಕನ್ನಡ ಸಿನಿಮಾ ಯಾವುದು ಅಂತ ಕೇಳಿದರೆ ತುಂಬ ಜನರ ಉತ್ತರ ಅದು ಲೂಸಿಯಾ ಆಗಿರುತ್ತೆ. ಎಕ್ಸ್ಪೆರಿಮೆಂಟ್. ಎಸ್ ವೀಕ್ಷಕರೇ, ಪವನ್ ಕುಮಾರ್ ಅವರು ಎಕ್ಸ್ಪೆರಿಮೆಂಟ್ ಮಾಡುವಲ್ಲಿ ತುಂಬ ಪಾಪ್ಯುಲರ್. ಒಂದು ಸಿನಿಮಾ ಮಾಡಬೇಕು, ಅದನ್ನು ಫಂಡ್ ಅಥವಾ ಪ್ರೊಡ್ಯೂಸ್ ಮಾಡೋರು ಆಡಿಯನ್ಸ್ ಆಗಿರಬೇಕು, ಈ ಥರ ಸಾಧ್ಯನಾ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಜೆಕ್ಟ್ ಲೂಸಿಯಾ ಅಂತ ಒಂದು ಪೋಸ್ಟ್ ಹಾಕಿ ಸರಿಸುಮಾರು 1200 ಜನರಿಂದ ಹಣ ಪಡೆದು ಒಂದು 50 ಲಕ್ಷ ಬಜೆಟ್ ಮಾಡಿಕೊಂಡು ಯಾವುದೇ ಇತರ ಪ್ರೊಡ್ಯೂಸರ್ ಸಹಾಯವಿಲ್ಲದೆ ಜನರನ್ನೇ ಪ್ರೊಡ್ಯೂಸರ್ ಮಾಡಿಕೊಂಡು ಲೂಸಿಯಾ ಕಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಬಜೆಟ್ನಿಂದ ಕನ್ಸ್ಟೆಂಟಾಗಿ ಫೋಟೋಸ್ ತೆಗೆಯಲು ಯೂಸ್ ಮಾಡೋ Canon 5D Mark II ಎನ್ನುವ ಕ್ಯಾಮ್ರಾ ಇಟ್ಕೊಂಡು ಒಂದು ಇಡೀ ಸಿನಿಮಾನೇ ಶೂಟ್ ಮಾಡಿ ಲಂಡನ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶಿಸಿ ಬೆಸ್ಟ್ ಆಡಿಯನ್ಸ್ ಚಾಯ್ಸ್ ಫಿಲ್ಮ್ ಅವಾರ್ಡ್ ಪಡೆದು ಬರ್ತಾರೆ. ಒಂದು ನೆನಪಿರಲಿ, ಈ ಸಂದರ್ಭದಲ್ಲಿ ಬಾಂಬೆ ಟಾಕೀಸ್ ಅವರ ಮಾನ್ಸೂನ್ ಶೂಟೌಟ್ ಅನ್ನುವ ಸಿನಿಮಾ ಕೂಡ ಪ್ರದರ್ಶನ ಆಗಿರುತ್ತೆ. ಹಾಗಾದರೆ ಇವರ ಸಿನಿಮಾ ಜರ್ನಿ ಹೇಗಿತ್ತು ಅಂತ ನೋಡೋಣ. ನಾವು ಮೊದಲೇ ಹೇಳಿದಾಗಲೇ ಪವನ್ ಕುಮಾರ್ ಅವರು ಸಿನಿಮಾಗೆ ಯಾವುದೇ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಬಂದವರಲ್ಲ. ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಅನಂತಪುರ ಹತ್ತಿರದ ಒಂದು ಹಳ್ಳಿಯಲ್ಲಿ. ಇವರ ತಂದೆಯವರು ಮೂಲತಃ ಬೆಂಗಳೂರಿನವರು. ಇವರ ಬಾಲ್ಯ ಬೆಂಗಳೂರಿನಲ್ಲೇ ಆಗುತ್ತೆ. ಪವನ್ ಕುಮಾರ್ ಅವರೇ ಹೇಳೋ ಹಾಗೆ ಅವರಿಗೆ ಓದಿನಲ್ಲಿ ಹೇಳ್ಕೊಳ್ಳೋಷ್ಟು ಇಂಟ್ರೆಸ್ಟ್ ಏನೂ ಇರಲಿಲ್ಲ. ಸ್ಪೋರ್ಟ್ಸ್ ಅಂತೂ ಇಲ್ಲವೇ ಇಲ್ಲ. ಒಬ್ಬ ಮನುಷ್ಯ ಸ್ಪೋರ್ಟ್ಸಲ್ಲೂ ಇಲ್ಲ, ಎಜುಕೇಷನಲ್ಲೂ ಇಲ್ಲ ಅಂತ ಏನೂ ಇರಲ್ಲ ಅಲ್ವಾ. ಹಿ ಶುಡ್ ಬಿ ಗುಡ್ ಎಟ್ ಸಮಥಿಂಗ್. ಈ ಹುಡುಕಾಟದಲ್ಲಿದ್ದ ಪವನ್ ಕುಮಾರ್ ಅವರಿಗೆ ಸಾಹಿತ್ಯ ಮತ್ತು ರಂಗಭೂಮಿಯ ಕಡೆಗೆ ಒಲವು ಮೂಡುತ್ತೆ. ಓದಿನ ಜೊತೆ ಸಣ್ಣ ಪುಟ್ಟ ಪೋಯಂ ಬರೆಯೋದು, ಸ್ಕೂಲಲ್ಲಿ ನಡೀತಿರೋ ನಾಟಕದ ವರ್ಕ್ಶಾಪಲ್ಲಿ ಭಾಗವಹಿಸೋದು, ನಾಟಕ ಬರೆಯೋದು ಇದೆಲ್ಲ ಮಾಡ್ತಾರೆ. ಹಾಗೆ ಮನೆಯವರ ಒತ್ತಾಯದಿಂದಲೂ ಏನು ಅಥವಾ ಆ ಕಾಲದ ಟ್ರೆಂಡ್ ಅಂತಾನೋ ಏನೋ ಇಂಜಿನಿಯರಿಂಗ್ ಸೇರ್ತಾರೆ. ಆದರೆ ಇಂಜಿನಿಯರಿಂಗ್ ಯಾಕೋ ಅವರಿಗೆ ಅಷ್ಟೊಂದು ಸೇರಲ್ಲ. ಧೈರ್ಯ ಮಾಡಿ ಮನೇಲಿ ಒಪ್ಪಿಸಿ ತಾನು ರಂಗಭೂಮಿ ಹಾಗೂ ಸಾಹಿತ್ಯ ಹಾಗೂ ಸಿನಿಮಾದ ಕಡೆಗೆ ತೊಡಗಿಸ್ಕೊಳ್ತೇನೆ ಅಂತ ಹೇಗೋ ಕನ್ವಿನ್ಸ್ ಮಾಡ್ತಾರೆ. ಹೀಗೆ ಅವರ ಜರ್ನಿ ಟುವರ್ಡ್ಸ್ ಆರ್ಟ್ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು, ಮುಂಬೈ ಅಲ್ಲಿ ಇಲ್ಲಿ ಥಿಯೇಟ್ರ್ ಗ್ರೂಪ್ ಜೊತೆ ಸೇರಿ ಸಿನಿಮಾ, ನಾಟಕ, ಅಭಿನಯ, ಬರವಣಿಗೆ, ಸ್ವಲ್ಪ ಮಟ್ಟಿಗೆ ಎಡಿಟಿಂಗ್ ಇದೆಲ್ಲ ಕಲಿಯುತ್ತಾರೆ. ಇದು ಒಂಥರ ಅವರದು ಸ್ಟ್ರಗ್ಲಿಂಗ್ ಪೀರಿಯಡ್ ಆಗಿರುತ್ತೆ. ಅಪ್ಪನ ಕಾಂಟ್ಯಾಕ್ಟ್ಸ್ ಏನೋ ಯೂಸ್ ಮಾಡಿಕೊಂಡು ಇವರಿಗೆ ದುನಿಯಾ ಸೂರಿಯವರ ಪರಿಚಯ ಆಗುತ್ತೆ. ಆದ್ದರಿಂದ ಇಂತಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ಪವನ್ ಕುಮಾರ್ ಅವರು ಮೊದಲ ಬಾರಿಗೆ ಅಭಿನಯ ಮಾಡ್ತಾರೆ. ಸಿನಿಮಾ ಏನೋ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಪವನ್ ಅವರನ್ನು ಕೂಡ ಜನರು ಗುರುತಿಸಲಿಲ್ಲ. ಆದರೆ ಸೂರಿಯವರ ಒಡನಾಟದಿಂದ ಇವರಿಗೆ ಯೋಗರಾಜ್ ಭಟ್ ಅವರ ಪರಿಚಯ ಆಗುತ್ತದೆ. ಇವರಲ್ಲಿರುವ ಸಿನಿಮಾಸಕ್ತಿಯನ್ನು ಯೋಗರಾಜ್ ಭಟ್ ಅವರು ಗುರುತಿಸ್ತಾರೆ, ಪ್ರೋತ್ಸಾಹಿಸ್ತಾರೆ. ಬರವಣಿಗೆಯಲ್ಲಿ ಆಸಕ್ತಿ ಇರುವ ಪವನ್ ಕುಮಾರ್ ಅವರು ಯೋಗರಾಜ್ ಭಟ್ ಅವರ ಮನಸಾರೆ ಹಾಗೂ ಪಂಚರಂಗಿ ಸಿನಿಮಾಗೆ ಸ್ಕ್ರೀನ್ ರೈಟಿಂಗ್ ಕೂಡ ಮಾಡ್ತಾರೆ. ಆದರೆ ಇವರು ತಮ್ಮ ಸಿನಿಮಾದ ಪ್ರೀತಿಯನ್ನು ಕೇವಲ ಸ್ಕ್ರೀನ್ ರೈಟಿಂಗಿಗೆ ಲಿಮಿಟ್ ಮಾಡ್ಕೊಳ್ಳಲ್ಲ. ಈಗ ಹೇಗೋ ಹೇಳ್ಕೊಳ್ಳೋಕ್ಕೆ ಭಟ್ರ ಸಿನಿಮಾಗೆ ಸ್ಕ್ರಿಪ್ಟ್ ಬರೆದಿರೋ ಅನುಭವ ಕೂಡ ಇದೆ. ಡೈರೆಕ್ಷನ್ಗೆ ಇಳಿಯುವ ಕನಸೊಂದು ಹಾಗೆ ಇದೆ ಅಲ್ವಾ. ಒಂದು ಸ್ಕ್ರಿಪ್ಟನ್ನು ಬರೆದು ದಿಗಂತನ ಹೀರೋ ಆಗಿ ಆಯ್ಕೆ ಮಾಡಿ ಲೈಫು ಇಷ್ಟೇನೆ ಎಂದು ಒಂದು ಒಳ್ಳೆ ಸಿನಿಮಾ ಮಾಡಿ ಎಲ್ಲರ ಮೆಚ್ಚುಗೆ ಪಡಿತಾರೆ. ಆಮೇಲೆ ಆಗಿದೆ ಮ್ಯಾಜಿಕ್, ದ ಪ್ರಾಜೆಕ್ಟ್ ಲೂಸಿಯಾ. ಡ್ರೀಮ್ ಆ್ಯಂಡ್ ರಿಯಾಲಿಟಿ ಅನ್ನುವ 2 ಕಾನ್ಸೆಪ್ಟನ್ನು ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಕೊನೆಗೆ ನಿಮ್ಮ ಈ ಸಣ್ಣ ಬದುಕು ಹಲವು ಜನರ ದೊಡ್ಡ ಕನಸು ಅನ್ನುವ ಮೆಸೇಜನ್ನು ಜನರಿಗೆ ಕೊಡೋಕ್ಕೆ ಲೂಸಿಯಾ ಅನ್ನೋ ಜೆಮ್ಮನ್ನು ಪ್ರಿಪೇರ್ ಮಾಡ್ತಾರೆ. ಈ ಸಿನಿಮಾದ ಬಗ್ಗೆ ಆಲ್ರೆಡಿ ಹೇಳಿದ್ದೀವಿ. ತದನಂತರ ತನ್ನದೇ ಆದ ಜಾನ್ರನ್ನು ಡಿಫೈನ್ ಮಾಡ್ಕೊಳ್ತಾರೆ. ಅದು ನಮ್ಮೆಲ್ಲರಿಷ್ಟದ ಸೈಕಾಲಜಿಕಲ್ ಥ್ರಿಲ್ಲರ್. ಹೀ ಈಸ್ ಗುಡ್ ಎಟ್ ದ್ಯಾಟ್. ಇದೇ ಜಾನ್ರದಲ್ಲಿ 2016ರಲ್ಲಿ ಯೂಟರ್ನನ್ನು ಬರೆದು ನಿರ್ದೇಶಿಸ್ತಾರೆ. ತದನಂತರ ವೆರಿ ಪಾಪ್ಯುಲರ್ ರಾಜ್ ಬಿ ಶೆಟ್ಟಿ ಅವರ ಒಂದು ಮೊಟ್ಟೆಯ ಕಥೆಯನ್ನು ಕೂಡ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ 1-2 ವೆಬ್ ಸೀರೀಸನ್ನು ಕೂಡ ಬರೆದು ನಿರ್ದೇಶಿಸ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ದ್ವಿತ್ವ ಅನ್ನುವ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿಯನ್ನು ಅನೌನ್ಸ್ ಮಾಡಿ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿರ್ತಾರೆ. ಆದರೆ
ಹಾಗೆ ಕನ್ನಡದ ಪಾಪ್ಯುಲರ್ ಪ್ರೊಡಕ್ಷನ್ ಹೌಸ್ ಆದ ಹೊಂಬಾಳೆ ಫಿಲ್ಮ್ಸ್ ಅವರ ಜೊತೆ ಸೇರಿ ಮಲಯಾಳಮಲ್ಲಿ ಫಹದ್ ಫಾಜಿಲಿಗೆ ಧೂಮಮ್ ಅನ್ನುವ ಚಿತ್ರದ ಮೂಲಕ ನಿರ್ದೇಶಿಸುತ್ತಾರೆ. ಟೊಬ್ಯಾಕೊ ಕಿಲ್ಸ್ ಅನ್ನುವುದನ್ನು ಯುನಿಕ್ ವೇಯಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ಹೇಳ್ತಾರೆ.